ಅಡ್ಮಿಷನ್ ಬರಲ್ಲ ವಯಸ್ಸು ಸಣ್ಣ ಇರಲಿ ಅದೇ ರೈತ ಸಂಘಕ್ಕೆ ಜಯವಾಗಲಿ. ಅಣ್ಣ ಒಂದು ನಿಮಿಷ ನೋಡಿ ಬಂದ ಜಯ ಆಗತ್ತಲ್ಲ ನೀ ಏನು ಆಗಲ್ಲ ಅದು ನ್ಯಾಷನಲ್ ಹೈವೇದ ಕುತ್ಕೋಬೇಕ. ಈ ದಿನ ಪ್ರತಿಷ್ಠಿತ ಹೋಟೆಲ್ ಆಗಿರ್ತಕ್ಕಂಥ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿ ಬೃಹತ್ ಮಟ್ಟದ ಸಭೆ ಆಯೋಜಿಸ್ಕೊಂಡಿದ್ದೀರಾ, ಹೇಳಿ ಸರ್ ತಮ್ಮ ಬೇಡಿಕೆಗಳು. ನಾನು ಸಂಜೀವ್ ಹಟ್ಟಿಹೊಳಿ, ರಾಜ್ಯ ಸಂಘದ ಗೌರವಾಧ್ಯಕ್ಷ ಮತ್ತು ಫೌಂಡರ್ ಪ್ರೆಸಿಡೆಂಟು. ಇವಾಗ ಬೆಳಗಾಂ ಸೆಷನ್ದಲ್ಲಿ ಆ ಪೀರಿಯಡ್ದಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟು OTS ಅಂತೆ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದು ನಮ್ಮ ಮೇಲೆ ಅನ್ಯಾಯ ಆಗ್ತಾಯಿದೆ. ಯಾಕೆ ಅಂತಂದರೆ ಸರ್ಕಾರ ರಾಯಲ್ಟಿ ಕಲೆಕ್ಟ್ ಮಾಡೇ ಆಗಿದೆ, ಎಲ್ಲಿಯೂ ನಷ್ಟ ಆಗಿಲ್ಲ. ಆದರೆ ಅವ್ರದ್ದು ಪಾಲಿಸಿ ಸರಿ ಇಲ್ಲ. ಪಾಲಿಸಿ ಪೇಪರ್ ಮೇಲೆ ಬಂದಿದ್ದರೆ ಪ್ರಾಕ್ಟೀಸ್ನಲ್ಲಿ ಬೇರೆಯೇ ಇದೆ. 70% ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಏಜೆನ್ಸೀಸ್ ಕಡೆಯಿಂದ ಕಲೆಕ್ಟ್ ಮಾಡ್ತಾರೆ, ಉಳಿದು 30% ನಮ್ಮಿಂದ ವಸೂಲು ಮಾಡ್ತಾರೆ. ಆದರೆ ರೂಲ್ಸ್ದಲ್ಲೇ ಇರೋದು ಬೇರೆ ಸಿಸ್ಟಮ್ ಇದ್ದಿದ್ದರಿಂದ ಅದನ್ನು ಅಳವಡಿಸೇ ಇದ್ದ ಕಾರಣ ಇದು ಒಂದು ದೊಡ್ಡ ಪ್ರೊಸೀಜರಲ್ ಪಾಲಿಸಿ ಲ್ಯಾಪ್ಸ್ ಆಗಿದೆ. ಅದಕ್ಕೆ CAG ಅವರು ಅದಕ್ಕೆ ರಿಮಾರ್ಕ್ ಹಾಕಿದ್ದಕ್ಕೆ ನೀವು ರೂಲ್ಸ್ ಪ್ರಕಾರ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಅಂತ ಇದನ್ನು ಮಾಡಿದ್ದಾರೆ. ಅದಕ್ಕೆ ಏನಾಗ್ತಾ ಇದ್ದಾರೆ, ತಮ್ಮದು ತಪ್ಪು ಮುಚ್ಚಿಕೊಳ್ಳಿಕ್ಕೆ ನಮಗೆ ಪಶಿಪುರಿ ಮಾಡ್ತಾ ಇದ್ದಾರೆ. ಯಾವ ದುಡ್ಡು ನಾವು ಕಲೆಕ್ಟನ್ನೇ ಮಾಡಿಲ್ಲ, 70% ಏನು ನಾವು ಮಟೀರಿಯಲ್ ಕೊಟ್ಟಿದ್ದೇವೆ ಕಾಂಟ್ರಾಕ್ಟರ್ಸ್ಗೆ ಗೌರ್ಮೆಂಟ್ ಕೆಲಸಕ್ಕೆ, ಅದು ರಾಯಲ್ಟಿ ಕಾಂಟ್ರಾಕ್ಟರ್ ಬಿಲ್ನಲ್ಲೇ ಕಟಾವಣೆ ಪ್ರೊವಿಷನ್ ಮಾಡಿದ್ದಕ್ಕೆ ನಮಗೆ ಇವಾಗ ನೀವು MDP ತರಲಿಲ್ಲ ಅಂತ ದಂಡ ಹಾಕ್ತಾ ಇರೋದು ತಪ್ಪು. ಇದು ಪ್ರೊಸೀಜರಲ್ ಲ್ಯಾಪ್ಸು. ಆ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಡಿಪಾರ್ಟ್ಮೆಂಟ್ನೇ. ಇವಾಗ ನಮಗೆ ಪಶುಬಲಿ ಮಾಡಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಮ್ಮ ಮುಖಾಂತರ ಈ ಪ್ರೊಸೀಜರಲ್ ಲ್ಯಾಪ್ಸು ರೆಕ್ಟಿಫೈ ಮಾಡಿ ಒಂದು ಕರೆಕ್ಟ್ ಸಿಸ್ಟಮ್ ಮಾಡಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು, ನಮ್ಮ ಉದ್ಯಮ ಬೆಳೆಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಧನ್ಯವಾದ.